ವಿಜಯ್ ಫ್ಯಾನ್. ಆ ವಿಜಯ್ ನೋಡೋದಕ್ಕೋಸ್ಕರ, ಬರೀ ನೋಡೋದಕ್ಕೋಸ್ಕರ ಜನಸಾಗರ, ಸಮುದ್ರದಷ್ಟು ಸಾಗರ, ಅಲ್ಲೆಲ್ಲ ದೇವರಿಗೆ ಸ್ತೋತ್ರ. ಆ ವಿಜಯ ನೋಡಿ, ಅವರ ಮುಖ ನೋಡಿ, ಅವರ ಭಾಷಣ ಕೇಳುವುದಕ್ಕಾಗಿ ಎಷ್ಟೋ ಜನ, ಲಕ್ಷಾಂತರ ಕೋಟ್ಯಾಂತರ ಜನರು ಹೋಗಿ ಕಿವಿಯಾಗಿ ನಿಂತ್ಕೊಂಡ್ರು. ಆ ನೋಡುವುದಕ್ಕಾಗಿ ಹೋಗುವಾಗ 35ರಿಂದ 36 ಜನ ಸತ್ತೋಗಿದ್ದಾರೆ. ಈಗ 41 ಜನ ಏನಾಗಿದ್ದಾರೆ, ಸತ್ತೋಗಿದ್ದಾರೆ. ಬರೀ ಮನುಷ್ಯನ ನೋಡಕ್ ಹೋಗಿ, ಸಾಧಾರಣವಾದ ಒಂದು ಮನುಷ್ಯರನ್ನು ನೋಡುವುದಕ್ಕೋಸ್ಕರ 40 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕಳೆದ ವರ್ಷ, ಇದೇ ವರ್ಷ RCB ಕಪ್ಪು ಗೆದ್ದು ಅಂತ ಹೇಳಿ 25ರಿಂದ 30 ಜನ ಸತ್ತೋಗಿದ್ದಾರೆ. 24 ಜನ, 11 ಜನ ಸತ್ತೋಗಿದ್ದಾರೆ. ಅವರ ಜೀವಕ್ಕೆ ಎಷ್ಟು ಬೆಲೆ ಗೊತ್ತಾ? 2 ಲಕ್ಷ. 2 ಲಕ್ಷ ಕಣ್ರಿ. ಆದ್ರೆ ಲೋಕದ ಜನರಿಗೆ ಆ ಜೀವದ ಬೆಲೆ ಒಂದು 2 ಲಕ್ಷ. ನಮಗಾದ ನಮ್ಮ ದೇವರಿಗೆ ನಮ್ಮ ಜೀವವು, ನಮ್ಮ ಆತ್ಮವು ಎಷ್ಟು ಅಮೂಲ್ಯ ಗೊತ್ತಾ? ಹಲ್ಲೆಲೂಯಾ. ಕಳ್ಳರು ಕದುಕೊಳ್ಳುವುದಕ್ಕಾಗಿ, ಕೊಯ್ಯುವುದಕ್ಕಾಗಿ, ಹಾಳು ಮಾಡೋದಕ್ಕೆ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ, ನಾನಾದರೂ ಅವುಗಳಿಗೆ ಜೀವವು, ಆ ಜೀವವು ಅವರಲ್ಲಿ ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ನಾನು ಪರಲೋಕವನ್ನೇ ಬಿಟ್ಟು ಈ ಲೋಕಕ್ಕೆ ಮನುಷ್ಯರಾಗಿ ಬಂದಿದ್ದೆಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೂ ಹಲ್ಲೆಲೂಯಾ ಮಾಡ್ತಾರೆ ಕೆಲವರಲ್ಲಿ. ಕನಸು ಕಾಣ್ತೀವಿ ನಾವು ಹಲ್ಲೆಲೂಯಾ ಹೇಳಕ್ಕೆ. ಯಾವ ಮೂಡಲ್ಲಿ ಇರ್ತೇವೆ ನಮ್ಗೆ ಗೊತ್ತಿಲ್ಲ. ಪ್ರಿಯರೇ, ದೇವ ಜನರೇ, ನಾವು ದೇವರ ಮಕ್ಕಳು ಎಂಬುದಕ್ಕೆ ಹೇಳುವುದಕ್ಕಾಗಿ ಒಂದು ಹೆಮ್ಮೆ. ಅದಕ್ಕೆ ಹೇಳ್ತಾನೆ ಕೀರ್ತನೆಗಾರನು, ಯಾವನಿಗೆ ಯೆಹೋವನು ದೇವರಾಗಿದ್ದಾನೋ ಅವನೇ ಧನ್ಯನು. ನಮಗೆಲ್ಲರೂ ದೇವರು ಯಾರಾಗಿದ್ದಾರೆ? ನಮ್ಮ ಯೆಹೋವನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ, ಸೃಷ್ಟಿಕರ್ತನಾಗಿದ್ದಾನೆ. ಆತನ ಜೀವವುಳ್ಳ ದೇವರು, ಆತನ ಹೊರತು ಭೂಲೋಕದಲ್ಲೂ ಪರಲೋಕದಲ್ಲೂ ಬೇರೆ ದೇವರಿಲ್ಲ. ಆತನ ಆರಾಧಿಸುವ ನಾವು ಎಷ್ಟು ಭಾಗ್ಯವಂತರು. ಹಲ್ಲೆಲೂಯಾ. ಸುಮ್ಮನೆ ಹಾಡು ಹೇಳೋದಲ್ಲ, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಸುಮ್ಮನೆ ಹೇಳ್ಬಾರ್ದು. ಸುಮ್ಮನೆ ಯಾರು ಬೇಕಾದ್ರೆ ಹೇಳ್ತಾರೆ. ಆರ್ಕೆಸ್ಟ್ರಾಗೆ ಹೋಗಿ ಹಲ್ಲೆಲೂಯಾ ಸುಮ್ಮನೆ ಹೇಳ್ತಾರೆ. ಸಖತ್ತಾಗಿ ಚಪ್ಪಾಳೆ ಬರಬೇಕು. ಅದರಿಂದಾಗಿ ನಾವು ಆರಾಧಿಸುವ ಧನ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಒಬ್ರು ಹೋಗಿ ಟಿವಿಯನ್ನು ಮುಂದೆ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಫಲಾಣ ಬರ್ತಾ ಇದಾರೆ, ಎಲ್ಲರೂ ಬನ್ನಿ, ಕುಟುಂಬ ಸಮೇತ ಬನ್ನಿ, ಈ ತರ ಸಿಂಗರ್ ಬರ್ತಾ ಇದಾರೆ, ಆ ತರ ಸಿಂಗರ್ ಬರ್ತಾ ಇದಾರೆ, ಬನ್ನಿ, ದೊಡ್ಡ ಸಿಂಗರ್ ಬರ್ತಾ ಇದಾರೆ, ಬನ್ನಿ ನೋಡೋಣ ಅಂತ ಅಲ್ಲಿ ಯಾರೋ ಒಬ್ರು ವಿಡಿಯೋ ತೆಗೆದು ಗ್ರೂಪ್ ಅಲ್ಲಿ ಹಾಕಿದ್ರು. ಬರೀ ಸಿಂಗರ್ ಬರ್ತಾ ಇದ್ರೆ ಎಂಬುದಾಗಿ. ಹಾಗಾದ್ರೆ ನಾವು ಕರ್ತನ ಸಮ್ಮುಖದಲ್ಲಿ ಬಂದಿದ್ದೇವೆ. ನಾವು ಆರಾಧಿಸುವಾಗ ಪರಲೋಕದಿಂದ ದೇವರು ಇಳಿದು ಬರ್ತಾರೆ. ಪರಲೋಕದಿಂದ. ಹಲ್ಲೆಲೂಯಾ. ನಾವು ಆತ್ಮಭರಿತವಾಗಿ ಸತ್ಯದಿಂದ ಆರಾಧಿಸಿದ್ರೆ, ಆತ್ಮರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧಿಸುವಾಗ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತದೆ. ಬೇಡ, ಆತನ ಪ್ರಸನ್ನತೆ ಅನುಭವಿಸ್ತೀವಿ. ಆತನ ಸಮ್ಮುಖದಲ್ಲಿ ಬರುವಾಗ, ಭಯಭಕ್ತಿಯಿಂದ ಬರುವಾಗ, ಆತನ ಹುಡುಕುವಾಗ, ಆತನ ದೃಷ್ಟಿಸುವಾಗ, ಆತನ ಮೇಲೆ ಆಶ್ರಯಿಸಿಕೊಳ್ಳುವಾಗ, ಆತನ ನಂಬುವಾಗ, ದೇವರೆಂಬುದಾಗಿ ಕೂಗುವಾಗ, ಆತನ ಪ್ರಸನ್ನತೆ, ಆತನ ಆಶೀರ್ವಾದ, ಆತನ ಮಹಿಮೆ, ಆತನ ಕೃಪೆ ನೀನು ಅನುಭವಿಸ್ತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲೋಕಕ್ಕೆ ಕೊಡುವಂತ ಬೆಲೆ ದೇವರ ಪ್ರಸನ್ನತೆಗೆ ಕೊಡ್ತಾ ಇಲ್ಲ. ಇವತ್ತು ಜನರಿಗೆ ಕೊಡುವಂತ ಬೆಲೆ ದೇವರಿಗೆ ಕೊಡ್ತಾ ಇಲ್ಲ. ಜನರನ್ನು ನೋಡುವುದಕ್ಕೆ ಹೋಗುವಂತಹ ಬೆಲೆ ದೇವರನ್ನು ಹುಡುಕೋರು ಇವತ್ತಿಲ್ಲ ಸರ್. ಅದಕ್ಕಾಗಿ ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ನಿಮಗೆ ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಿಕೊಳ್ಳಿರಿ, ಆತನು ಸಿಕ್ಕುವ ಕಾಲದಲ್ಲಿ ಆತನ ಕೃಪೆಯಲ್ಲಿ ಆತನ ಕೃಪೆ ಕಾಲದಲ್ಲಿ ಆತನ ಹುಡುಕಿರಿ. ಇದೇ ಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ಕಾಲ. ಇನ್ನೂ ಬಿಟ್ಟರೆ ಈ ರಕ್ಷಣೆ ಕಳೆದು ಹೋದ್ರೆ, ಈ ಕೃಪೆ ಕಳೆದು ಹೋದ್ರೆ, ಇನ್ನು ರಕ್ಷಣೆ ಎಲ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ರಕ್ಷಣೆಯ ಕಾಲ, ಇದೇ ಕೃಪೆ ಕಾಲ. ಯೇಸು ಸ್ವಾಮಿ ರಹಸ್ಯದಲ್ಲಿ ಬರೋಣದಲ್ಲಿ ಬಂದು ಹೊರಟೋಗ್ಬಿಟ್ರೆ ಕ್ಲೋಸ್ ಚಾಪ್ಟರ್, ಹಿಂಸೆ ಕಾಲ ಬರುತ್ತೆ, ಸುಳ್ಳು ಪ್ರವಾದಿ, ಆ ಕಾಲದಲ್ಲಿ ನಾವು ಸಿಕ್ಕಾಕೋತೇವೆ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಒಂದೇ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ನಾವು ಮಿಸ್ ಮಾಡ್ಕೊಳ್ಳೋದು. ಹಲ್ಲೆಲೂಯಾ, ಜೊರಗಿನ ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರರು 25ನೇ ಕೀರ್ತನೆ ಹೇಳ್ತಾ ಇದ್ದಾರೆ, ಯೆಹೋವನೇ ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಏನಿಟ್ಟಿದ್ದೇನೆ? ಇದು ದಾವೀದನ ಒಂದು ಅಮೂಲ್ಯವಾದ ಪ್ರಾರ್ಥನೆ. ಏನೋ ಕಾಟಚಾರಕ್ಕೆ ಮಾಡಿದ ಪ್ರಾರ್ಥನೆ, ಅವನು ಪೂರ್ಣ ಹೃದಯದಿಂದ ಮಾಡಿದ ಪ್ರಾರ್ಥನೆ, ಪೂರ್ಣ ಮನಸ್ಸಿಂದ ಮಾಡಿದ ಪ್ರಾರ್ಥನೆ.
ಹಲ್ಲೆಲೂಯಾ. ಅವನಿಗೆ ಆ ದಾವೀದ ರಾಜನಿಗೆ ಅರಮನೆ ಇತ್ತು, ಸೈನ್ಯಗಳಿತ್ತು, ಮಾತ್ರ ಆತನ ಅರಸನು ಕೂಡ ಎಷ್ಟೋ ಶತ್ರುಗಳು ನೋಡಿ, ಸುತ್ತಮುತ್ತ ಇರುವಂತಹ ಶತ್ರುಗಳು, ದೇಶದ ಶತ್ರುಗಳು ನೋಡಿ ದಾವೀದ ಎಂಬುದಾಗಿ ಹೇಳಿದ್ರೆ ಒಂದು ಗುರುತು. ದಾವೀದನ ಗೊಲ್ಯಾತನನ್ನೇ ಕೆಳಗೆ ಬೀಳಿಸಿದವನಪ್ಪ ಅವನು, ಗೊಲ್ಯಾತನನ್ನೇ ಫಿನಿಶ್ ಮಾಡಿದವನವನು. ನಾವ್ಯಾರು ಆತನ ಮುಂದೆ ಇಲ್ಲ, ಎಲ್ಲಾ ದೇಶದವರು ಭಯ ಪಡ್ತಾ ಇದ್ರು. ಆ ದಾವೀದನ ಈ ತರ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ದಾವೀದನ ಈ ತರ ಹೇಳ್ತಾ ಇದ್ದಾರೆ, ಏನಾದ್ರೂ ದೇವರನ್ನು ಆಶೀರ್ವಾದ ಮಾಡ್ಬಿಟ್ರೆ ನಮ್ಮ ಸ್ಟೈಲ್ ಬೇರೆ, ನಾವೇ ಬೇರೆ. ಹಲ್ಲೆಲೂಯಾ. ಮಾತಾಡೋ ಸ್ಟೈಲ್ ಬೇರೆ, ಮಾತಾಡೋ ಶೈಲಿನೇ ಬೇರೆ, ಜನರು ಬೇರೆ ನೋಡಿ ಹೀಯಾಳಿಸೋದೇ ಬೇರೆ ಅಂತ ಆಗ್ಬಿಡುತ್ತೆ. ಆದ್ರೆ ಅಂಥ ದಾವೀದನು ದೇವರ ಸನ್ನಿಧಿಯಲ್ಲಿ ಅದನ್ನ ಹೇಳ್ತಾ ಇದ್ದಾನೆ, ದೇವರೇ ಯೆಹೋವನೇ ಕರೆದಾತನೇ, ನಂಬಿಗಸ್ತನೇ, ಇದುವರೆಗೂ ನಾಶನ ಮಾಡಿದಾತನೇ, ಅರಸನಾಗಿ ಮಾಡಿದಾತನೇ, ನನಗೆ ವಿರುದ್ಧವಾಗಿ ಬಂದ ಶತ್ರುಗಳು ಕೆಡವಿ ಹಾಕಿದಾತನೇ, ನಾನು ನಿನ್ನೆ ಮೇಲೆ ಮನಸ್ಸಿಟ್ಟಿದ್ದೇನಪ್ಪ. ಹಲ್ಲೆಲೂಯಾ. ಆತನ ಆಸ್ತಿ ಮೇಲೆ, ಪಾಸ್ತಿ ಮೇಲೆ, ಆತನ ಒಂದು ವೈರಾಗ್ಯದ ಮೇಲೆ, ಆತನ ಒಂದು ಐಶ್ವರ್ಯದ ಮೇಲೆ, ಆತನ ಒಂದು ಅರಮನೆಯ ಮೇಲೆ, ಆತನ ಒಂದು ತಾರತುಗಳ ಮೇಲೆ, ಬಲದ ಮೇಲೆ ಮನಸ್ಸಿಟ್ಟಿಲ್ಲ. ಬದಲಾಗಿ ಆತ ಎಲ್ಲವನ್ನು ಕೊಟ್ಟಿದ್ದ ದೇವರ ಮೇಲೆ ಮನಸ್ಸಿಟ್ಟಿದ್ದಾರೆ. ಹಲ್ಲೆಲೂಯಾ. ಕೆಲವರಿಗೆ ಆಶೀರ್ವಾದ ಬಂದ್ರೆ ಆಶೀರ್ವಾದದ ಮೇಲೆ ನಮಗೆ ಮನಸ್ಸು, ಅರಮನೆ ಮೇಲೆ, ಬಂಗ್ಲೂ ಮೇಲೆ, ಆ ಹಣದ ಮೇಲೆ, ಐಶ್ವರ್ಯದ ಮೇಲೆ, ಕಲರ್ ಮೇಲೆ, ಡ್ರೆಸ್ ಮೇಲೆ, ಅದು ಮೇಲೆ, ಇದು ಮೇಲೆ ಮನಸ್ಸಿಡ್ತೀವಿ. ದೇವರನ್ನೇ ಮರೆತು ಬಿಡ್ತೀವಿ. ನೀನು ಹಿಂದೆ ಸ್ವಾಮಿ, ನಾನು ಮುಂದೆ ಇರ್ತೀನಿ. ಹಲ್ಲೆಲೂಯಾ. ಸ್ವಾಮಿ, ನಾನು ನಿನ್ನ ಮೇಲೆ ಮನಸ್ಸಿಟ್ಟಿದ್ದೇನೆ ಅಪ್ಪ. ಬೇರೆ ಯಾರ ಮೇಲೆ ಇಲ್ಲ, ಮಕ್ಕಳ ಮೇಲೆ ಇಲ್ಲ, ಹೆಂಡತಿ ಮೇಲೆ ಇಲ್ಲ, ಆಸ್ತಿ ಮೇಲೆ ಇಲ್ಲ, ನನ್ನ ಬಲದ ಮೇಲೆ ಅಲ್ಲ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ ಅಪ್ಪ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಯಾರಾದ್ರೂ ಒಬ್ರು ಹುಡುಗ ಹುಡುಗಿ ಲವ್ ಮಾಡ್ಬಿಟ್ಟಿದೆ, ಅಯ್ಯೋ ಡಾರ್ಲಿಂಗ್ ಐ ಲವ್ ಯು, ಹಲ್ಲೆಲೂಯಾ, ಐ ಲವ್ ಯು ಬಿಟ್ಟು ನಾನು ಬದುಕೋಕೆ ಆಗೋದಿಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಹಲ್ಲೆಲೂಯಾ. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಜೀವಿಸ್ತಾರೆ, ಐ ಲವ್ ಯು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಮನಸ್ಸು ಬಿಟ್ಟಿದ್ದೇನೆ. ಈ ಮನಸ್ಸನ್ನು ಯಾರು ಬೇರೆ ಹುಡುಗಿಗೆ ಮನಸ್ಸು ಹೋಗೋದಿಲ್ಲ. ನನ್ನ ಮನಸ್ಸು ನಿನ್ನ ಮೇಲೆ ಪಂಚ ಪ್ರಾಣ. ಅವರಿಗೆಲ್ಲ ಪಂಚ ಪ್ರಾಣ ಇಲ್ಲ, ನಮಗೆಲ್ಲ ಒಂದೇ ಪ್ರಾಣ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಸದ್ಯ ಲವ್ ಮಾಡೋರಿಗೆ 5 ಪ್ರಾಣ ಅಂತೆ, ಪಂಚ ಪ್ರಾಣ. ದೇವರು ಕೊಟ್ಟಿದ್ದು ಒಂದೇ ಪ್ರಾಣ. ಹಲ್ಲೆಲೂಯಾ. ಐ ಲವ್ ಯು ನನ್ನ ಪಂಚ ಪ್ರಾಣ. 7 ಪ್ರಾಣ, 8 ಪ್ರಾಣ, 10 ಪ್ರಾಣ. ಹಲ್ಲೆಲೂಯಾ. ಯಾವ ಪ್ರಾಣವಿಲ್ಲ ಸರ್, ಯಮನಸ್ಸರೇ. ಹಲ್ಲೆಲೂಯಾ. ಕೆಲವರು ಲವ್ ಮಾಡ್ಬಿಟ್ರೆ ಮೊಬೈಲ್ ತಗೊಂಡು ಅಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಕುತ್ಕೋತಾರೆ. ಗಲೀಜು ಏನೋ ಕಾಣಿಸೋದಿಲ್ಲ ಅವರಿಗೆ, ತಿಪ್ಪೆ ಗುಂಡಿಗೆ ಕಾಣಿಸೋದಿಲ್ಲ, ರೋಡ್ ಕಾಣಿಸೋದಿಲ್ಲ, ಮುಂದೆ ಬೈಕ್ ಬರ್ತಾ ಇದೆಯೋ, ಬಸ್ ಬರ್ತಾ ಇದೆಯೋ, ಕಾರ್ ಬರ್ತಾ ಇದೆಯೋ ಗೊತ್ತಾಗಿಲ್ಲ, ಆ ರೋಡಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಸೊ ಆ ಹುಡುಗಿ ಮೇಲೆ, ಹುಡುಗ ಮೇಲೆ ಮನಸ್ಸು. ದೇವ ಜನರೇ, ನಾನು ಹೇಳ ಇವತ್ತು ದೇವರ ಮೇಲೆ ಮನಸ್ಸು ಹಿಡಿದು ಹೋದರೆ ನೀನು ಯಾವ್ದು ಮೇಲೆ ಮನಸ್ಸಿಡು ಅದು ಶಾಶ್ವತ ಅಲ್ಲ, ಅದನ್ನ ಕೈ ಕೊಡುತ್ತೆ, ಅದನ್ನ ನಾಶ ಮಾಡುತ್ತೆ, ಆದರೆ ನೀನು ದೇವರ ಮೇಲೆ ಮನಸ್ಸಿಟ್ಟು ನೋಡು, ದೇವರ ಮೇಲೆ ಮನಸ್ಸಿಟ್ಟು ನೋಡು, ಅದರ ಆಶೀರ್ವಾದ, ಅದರ ಬಲ, ಅದರ ಕೃಪೆ, ಅದರ ಮಹಿಮೆ ಇದು ಚೆನ್ನಾಗಿ ಎತ್ಕೋತೀಯ. ಹಲ್ಲೆಲೂಯಾ. ಸಭೆಯಲ್ಲಿರೋರು ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ದೇವರ ಮೇಲೆ ಮನಸ್ಸಿಡಿ. ಹಲ್ಲೆಲೂಯಾ. ದೇವರ ಮೇಲೆ ಮನಸ್ಸಿಡುವವನು ಲೋಕದಲ್ಲಿ ಏನು ಆಗ್ತಿದೆಯೋ, ಏನು ಭೂಕಂಪ ಆಗ್ತಿದೋ, ಪ್ರಳಯ ಆಗ್ತಿದೋ, ಯಾರೇನಾಗ್ತಿದೋ ಗೊತ್ತಾಗಲ್ಲ ಅವರಿಗೆ. ದೇವರೇ ನೋಡ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಒಂದೇ ವಚನ ಎಷ್ಟು ಬೇಕಾದ್ರೂ ನಾವು ಪ್ರಸಂಗ ಮಾಡಬಹುದು. ಆದ್ರೆ ಒಂದೇ ಒಂದು ಹೇಳ್ತೀನಿ, ಇವತ್ತು ನಮ್ಮ ಮನಸ್ಸು ಯಾರ ಮೇಲೆ ಇಟ್ಟಿದ್ದೀವಿ? ಪಕ್ಕದವ್ರು ಹೇಳಿ, ನಿಮ್ಮ ಮನಸ್ಸು ಯಾರ ಮೇಲೆ ಸರ್? ಮೇಡಮ್, ವಾಕ್ಯದ ಮೇಲೆ ಮನಸ್ಸಿದ್ಯಾ? ದೇವರ ಪ್ರಸನ್ನತೆ ಮೇಲೆ ಮನಸ್ಸಿದ್ಯಾ? ದೇವರ ಕೃಪೆ ಮೇಲೆ ಮನಸ್ಸಿದ್ಯಾ? ಪರಲೋಕದ ಮೇಲೆ ಮನಸ್ಸಿದ್ಯಾ? ಹಲ್ಲೆಲೂಯಾ. ಲೋಕದ ಮೇಲೆ ಮನಸ್ಸ, ಪರಲೋಕದ ಮೇಲೆ ಮನಸ್ಸ. ಅದಕ್ಕೆ ಪೌಲರು ಹೇಳ್ತಾರೆ, ಈ ಲೋಕದ ಮೇಲೆ ಮನಸ್ಸಿದ್ದಾರಿ, ಪರಲೋಕದ ಮೇಲೆ ಮನಸ್ಸಿರಿ. ಹಲ್ಲೆಲೂಯಾ. ಪರಲೋಕದ ಮೇಲೆ ಮನಸ್ಸಿರಿ. ಹಲ್ಲೆಲೂಯಾ. ಅದರ ಮೇಲೆ ಮನಸ್ಸಿರಿ, ಎಲ್ಲ ಬರುತ್ತೆ. ಒಂದು ದೇವರಾಜ್ಯಕ್ಕಾಗಿ, ನೀತಿಕ್ಕಾಗಿ ಹುಡುಕಿರಿ, ಅದರಿಂದ ನಮ್ಗೆ ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ, ಎಲ್ಲ 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 ಹಲ್ಲೆಲೂಯಾ, ಎಲ್ಲ ಸಿಗುತ್ತೆ. ದೇವರಾಜ್ಯಕ್ಕೆ ಸ್ತೋತ್ರ ಉಂಟಾಗಿ. ಪೇತ್ರ ಹೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲ ನಿಮ್ಮನ್ನು ಬಿಟ್ಟು ನಿಮ್ಮ ಮೇಲೆ ಮನಸ್ಸಿಟ್ಟು ನಾವು ಬರ್ತಾ ಇದೀವಲ್ಲಪ್ಪ, ಇರೋ ಒಂದು ಜೀವನ, ಇರೋ ಮೀನು ಹಿಡಿಯುವಂತ ಜೀವನ, ಬೆಸ್ತರ ಜೀವನ, ಏನೋ ಸಣ್ಣ ಪುಟ್ಟ ಮೀನು ಹಿಡಿದು ವ್ಯಾಪಾರ ಮಾಡಿ ಬದುಕ್ತಾ ಇದೀವಿ. ಈಗ ಎಲ್ಲವನ್ನು ಬಿಟ್ಟು ನಿಮ್ಮ ಮೇಲೆ ಮನಸ್ಸಿಟ್ಟು, ನಿಮ್ಮ ಮೇಲೆ ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಮೇಲೆ ಆಧಾರವಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿನ್ನೇ ಫಾಲೋ ಮಾಡ್ತಿ ಬರ್ತಾ ಇದೀವಿ. ನಮ್ಗೆ ಏನ್ ಸಿಗತ್ತಾ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳಿದ್ರು, ಪೇತ್ರನೇ ನೀನು ಭಯ ಪಡಬೇಡ, ನೀನು ನನಗಾಗಿ ಎಲ್ಲವನ್ನು ಬಿಟ್ಟು ಬಂದಿಯಲ್ವಾ, ತಂದೆ ತಾಯಿ ಮಕ್ಕಳನ್ನು ಎಲ್ಲರೂ, ಹೆಂಡತಿ ಮಕ್ಕಳು ಎಲ್ಲರೂ ಬಿಟ್ಟು ಬಂದಿಯಲ್ಲ, ಚಿಂತೆ ಮಾಡಬೇಡ. ಅವುಗಳ ಹಿಂದೆ ಏನನ್ನು ಕಲಿತಿದೆಯೋ, ನನ್ನ ನಿಮಿತ್ತವಾಗಿ ಏನನ್ನು ಬಿಟ್ಟು ಬಂದಿಯೋ, ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಎರಡರಷ್ಟು ಹಿಂಸೆ ಸಹಿತ ನಿನಗೆ ಸಿಗುತ್ತೆ.
ನಾನು ಹೇಳಿ ನಾನು ಆಸ್ವಾದಿಸಲ್ಪಟ್ಟಿದ್ದೇನೆ. ಆತನ ಮನಸ್ಸಿನ ಆತನ ಆರಾಧಿಸುವ ನಾನು ಭಾಗ್ಯವಂತನು, ನಾನು ನನ್ನ ಮನೆಯವರು ಭಾಗ್ಯವಂತರು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ. ಕಳೆದ ದಿನ ನಮ್ಮ ಸೇವಕರು ಏನು ಹೇಳಿದ್ರು, ಎಲ್ಲರೂ ವಾಯ್ಸ್ ಕಾರ್ಡ್ ಹಾಕಿ ಯಾರಿಗೆ ಏನಂತ, ಯೆಹೋವನು ನನಗೆ ದೇವರಕ್ಕಾಗಿ ನಾನು ಭಾಗ್ಯವಂತನು, ನನ್ನ ಕುಟುಂಬವು ಕೂಡ ಭಾಗ್ಯವಂತರು. ಎಲ್ಲರೂ ಹೇಳಿದ್ರಲ್ಲ, ಆಲ್ಮೋಸ್ಟ್ ಹೇಳಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಹೇಳುತ್ತೇವೆ, ಆತನ ಆಶೀರ್ವಾದ ನಮ್ಮ ಮೇಲೆ ಇದೆ. ಚಿಂತೆ ಮಾಡಬೇಡಿ. ಈ ವಾಕ್ಯದ ಮುಖಾಂತರ ದೇವರ ಮನೆಯನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.